ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ವೇದಿಕೆ ಒಂದು ತರಹದ ಅನುಭವ ಮಂಟಪದ ರೀತಿ ನನಗೆ ಅನ್ನಿಸ್ತಾ ಇದೆ. ಅಲ್ಲಮ್ಮನ ಸ್ಥಾನದಲ್ಲಿ ಆಸೀನರಾದಂತಹ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಹಣೆಮಣೆದು, ಹಾಗೆ ಬಸವಣ್ಣವರ ಸ್ಥಾನದಲ್ಲಿ ಡಾಕ್ಟರ್ ಬಸವಕಿರಣ ಶರಣರಿದ್ದಾರೆ. ಅದೇ ರೀತಿ ಅಕ್ಕ ಮಹಾದೇವಿಯವರ ಒಂದು ಸ್ಥಾನದಲ್ಲಿ ಶ್ರೀಮತಿ ಸವಿತಾ ಸಿದ್ದರಾಮಣ್ಣ ನಡಕಟ್ಟಿ ಮಾತೆಯರು ಇಲ್ಲಿಯವರೆಗೆ ಮಾತಾಡಿದ್ದಾರೆ. ಹಾಗೆ ಇಲ್ಲಿ ನೀಲಾಂಬಿಕೆ, ಚನ್ನಬಸವಣ್ಣ, ಈ ಎಲ್ಲ ಶಿವಶರಣರ ಒಂದು ಪ್ರತಿರೂಪದಂತೆ ವೇದಿಕೆ ಮೇಲಿದ್ದಂತಹ ಗಣ್ಯರು ಕಂಗೊಳಿಸ್ತಾ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿಯೂ ಕೂಡ ಹಲವಾರು ಜನ ಶರಣರು ಈ ಒಂದು ಅನುಭವ ಮಂಟಪದ ಪ್ರತಿರೂಪದಲ್ಲಿ ತಮ್ಮೆಲ್ಲರ ಅನುಭವದ ನುಡಿಗಳನ್ನು ಕೇಳಲಿಕ್ಕೆ ಆಗಮಿಸಿದ್ದಾರೆ. ನಾವು ಕೂಡ ಹಾಗೆ ಅಂದ್ಕೊಂಡು ಒಂದಿಷ್ಟು ಹೊಸ ಚಿಂತನೆಗಳನ್ನು ತಮ್ಮಿಂದ ಪಡೆದುಕೊಂಡು ಹೋಗಬೇಕು ಅಂತ ಕುಟುಂಬ ಸಮೇತವಾಗಿ ಇಲ್ಲಿ ಬಂದಿದ್ವಿ. ಇಲ್ಲಿವರೆಗೆ ಹಲವಾರು ಸುವಿಚಾರಗಳನ್ನು ನಾವು ಕೇಳಿದ್ದೇವೆ. ಬಹುಶಃ ನನಗೆ ನೀಲಾಂಬಿಕಾ ಮಾತೆಯವರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಇವತ್ತಿಲ್ಲಿ ತಿಳ್ಕೊಳ್ಳಲಿಕ್ಕೆ, ಕಲೀಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಪೂಜ್ಯರು ಬಸವ ತತ್ವ ಪ್ರಚಾರಕ್ಕಾಗಿ, ಪ್ರಸಾರಕ್ಕಾಗಿ ನಿರಂತರವಾಗಿ ಅವರು ಶ್ರಮವನ್ನು ಹಾಕ್ತಾ ಇದ್ದಾರೆ. ಅದರೊಳಗೆ ನಾವು ಕೂಡ ಒಂದಿಷ್ಟು ಅಳಿಲು ಸೇವೆಯಾಗಿ ಶಾಲೆಗಳೊಳಗೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನಗಳೊಳಗೆ ಪಠ್ಯದಿಂದ ಬಸವಣ್ಣನವರ ವಚನಗಳು, ಶರಣರ ವಚನಗಳು ಮಾಯ ಆಗ್ತಾ ಇರೋದನ್ನು ನಾವು ನೋಡುತ್ತೇವೆ. ಪೂಜ್ಯರಲ್ಲಿ ನನ್ನೊಂದು ಅರಿಕೆ ಇದೆ, ಅದು ಮತ್ತೆ ಪಠ್ಯದೊಳಗೆ ಹೆಚ್ಚು ಹೆಚ್ಚು ಶಿವಶರಣರ ವಚನಗಳು ಸೇರ್ಪಡೆ ಆಗಬೇಕು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅವುಗಳ ಅಧ್ಯಯನ ಮಾಡುವಂಥ ಅವಕಾಶಗಳು ಸಿಗಬೇಕು. ಅಂದಾಗ ಈ ಸಮಾಜ ಏನು ಬಸವಣ್ಣನವರು ಕಂಡಂತಹ ಕನಸು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಳೆಯ ವಯಸ್ಸಿನಲ್ಲಿ ಈ ಬಸವ ಚಿಂತನೆಗಳು ಪಠ್ಯದಿಂದ ಮಾತ್ರ ಮೂಡಲಿಕ್ಕೆ ಸಾಧ್ಯ ಇದೆ. ಪಠ್ಯ ಇದೆ ಅಂತಂದರೆ ಮಕ್ಕಳು ಕಲಿತಾರೆ. ನಮಗೆ ಸುಮ್ಮನೆ ನಾವು ಹೇಳಲಿಕ್ಕೆ ಹೋದರೆ ಅದು ಬಹಳ ಕಷ್ಟ ಆಗ್ತಾ ಇದೆ. ಪಠ್ಯದಲ್ಲಿ ಹೆಚ್ಚು ಈ ವಿಚಾರಗಳು ಸೇರ್ಪಡೆ ಆಗುವಂತಹ ನಿಟ್ಟಿನೊಳಗೆ ಒಂದಿಷ್ಟು ಪ್ರಯತ್ನಗಳು ಆಗಬೇಕು ಅಂತ ಆಶಿಸ್ತಾ, ಇವತ್ತು ತಾವು ನಮ್ಮನ್ನು ಇಲ್ಲಿ ಕರೆದು ಸನ್ಮಾನವನ್ನು ಮಾಡಿದ್ದೀರಿ. ನಾವು ಇದಕ್ಕೆ ಋಣಿಯಾಗಿರ್ತೇವೆ ಅಂತ ಹೇಳ್ತಾ, ನನಗೆ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಲಿಂಗರಾಜ ಸರ್ ಅವರಿಗೆ. ಇನ್ನೊಂದು ವಿಶೇಷ ಏನಂದರೆ, ಅವರು ದ್ವೈಮಾಸಿಕ ಪತ್ರಿಕೆಯ ಸಂಪಾದಕರು. ಸಾಲಿಗುಡಿ ಅನ್ನತಕ್ಕಂಥ ಪತ್ರಿಕೆ ಇವತ್ತು ಕರ್ನಾಟಕದಾದ್ಯಂತ ಹೋಗ್ತಾ ಇದೆ ಶೈಕ್ಷಣಿಕ ಕ್ಷೇತ್ರಗಳಿಗೆ. ಆ ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆ, ಅದು ಕವಿತೆ ಇರ್ಬೋದು, ಲೇಖನ ಇರ್ಬೋದು, ನುಡಿಮುತ್ತುಗಳು